ಕೊರಗ್ತೀರಿ ನೀವು. ನಾನು ಬಡವ ಅದೇ ಅಂತ. ನೀನು ಸುಮ್ಮನೆ ಬಡವ ಆಗಿಲ್ಲ, ನೀನು ಕೊಟ್ಟಿರೋದನ್ನ ಬಡವ ಆಗಿದೆಯಾ ನೀನು. ಸ್ಕ್ಯಾನಿಂಗ್ ಮಾಡ್ತಾರಲ್ಲ ಬಿಟ್ರು ಗಾಂಧಿ ಚರ್ಕ ತೋರಿಸಿದಾಗ ಬಿಟ್ರು ಸ್ಪೆಷಲ್ ಆಗಿ. ಹಿಂದೆ ಹಳ್ಳಿಯಲ್ಲ 5 ಸರಿ ಉಣ್ಣಾರಂತವ್ರು. 5 ಸರಿ ಉಣ್ಣೋದು ಕೆಲಸ ಮಾಡೋದು, 5 ಸರಿ ಉಣ್ಣೋದು. ನೀವು ನೋಡ್ರಿ ಭಾಳ ಕೆಲಸ ಮಾಡ್ತಾ ಹೋಗ್ರಿ, ನೀವು 5 ಸರಿ ಊಟ ಮಾಡ್ತೀರಿ ನೀವು. ಸುಮ್ಮನೆ ಕೂತ್ಕೊಂಡು 5 ಸರಿ ಉಣ್ಣಬೇಡ್ರಿ. ಬಡವ ಭಾಳ ಚೆನ್ನಾಗಿ ಖರ್ಚು ಮಾಡ್ತಾನೆ, ಬೇಗ. ಬಡವ ಸ್ಕೂಲಿಗೆ ಫೀಸ್ ಕಟ್ಟಷ್ಟು ಸಾವುಕಾರ ಕಟ್ಟಲ್ಲ ಒಂದ್ಸರಿ ಕಾರ್ಯಕ್ರಮದಾಗ ಇದು ಇಟ್ಟಾಗ ಯಾರು ಕಸ ತಂದಿಟ್ಟಲ್ಲ ಹೊರಗೆ ಹಾಕ್ರಿ ಅಂದಿದ್ದಾರೆ. ನಾ ಭಾಷಣಕಾರ ಅಲ್ಲೇ ಇದ್ದೀನಿ, ನನ್ನ ಎದಕ್ಕೆ ಚೀಲ ಹೊರ ಬಿಸಾಡಿದೆ. 1 ರೂಪಾಯಿನೂ ಉಳಿಸೋದ್ರ ಬಗ್ಗೆ ಗಾಂಧೀಜಿಯವರು ಒಂದು ಮಾತು ಹೇಳಿದ್ದಾರೆ. ಯಾರಿಗೆ 1 ರೂಪಾಯಿ ಇಟ್ಕೊಳಕ್ ಬರುತ್ತೆ ಅವ್ರಿಗೆ 1 ಕೋಟಿ ರೂಪಾಯಿ ಇಟ್ಕೊಳಕ್ ಬರುತ್ತೆ. ಮಕ್ಕಳಿಗೋಸ್ಕರ ಆಟ ಸಾಮಾನು ಮಾಡ್ಕೊಂಡು ಚಿಲ್ಲಲ್ಲಿ ತುಂಬ್ಕೊಂಡು ಹಳ್ಳಿಗೆ ಹೋಗಿ, ಹಿಂದೆ ಅತ್ತೆ ಸೊಸೆರು ಜಗಳಾಡೋರು ಅಡುಗೆ ಮನೆಗೆ. ಯಾರು ಅಡುಗೆ ಮನೆಗೆ ನಿಂತ್ಕೊಂತಾರೋ ಅವರು ಮನೆ ಓನರು. ನೋಡ್ರಿ, ಈಗ ಹಾಲು ತರಕಾರಿ ಮಾತ್ರ ಹಳ್ಳಿಯಿಂದ ಬರುತ್ತೀನಿ, ಎಲ್ಲದೂ ಇವರೇ ಮಾಡ್ತಾರೆ. ಹೌದೌದು. ಬಡವ್ರ ಹತ್ರ 100 ರೂಪಾಯಿ ಇಸ್ಕೊಂಬರ್ಬೋದು, ನೀವು ಸಾವುಕಾರ ಹತ್ರ ಇಸ್ಕೊಳಕ್ಕಾಗಲ್ಲ ನೀವು. ಅದಕ್ಕೆ ಅವ್ನು ಸಾವುಕಾರ ಆಗಿರ್ತಾನೆ. ಅಂದ್ರೆ ಎಲ್ಲ ಹೆಣ್ಮಕ್ಳು ನೀವು ಗಾರ್ಮೆಂಟ್ಸಿಗೆ ಇಳಿಬೇಡ್ರಿ, ಮನೆಯಲ್ಲೇ ಟೈಲರಿಂಗ್ ಮಿಷಿನ್ ಕೊಟ್ಟು ಬಟ್ಟೆ ಹೊಲಿಸಿ. ಈಗ ಸಮಯದ ಒತ್ತಡ ಭಾಳ ಇದೆ ಪೇಟೆ ಜನಕ್ಕೆ. ಇವನ್ ರೈಲ್ವೆ ಗೇಟ್ ಹಾಕಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಜನಕ್ಕೆ. ಆಮೇಲೆ ಇದು ಪ್ಲಾಸ್ಟಿಕ್ ಕವರ್ ಇಂದ ನಾವು ಹೇಳ್ದಲ್ಲ, ತುಂಬಾ ಜನ ಪ್ಲಾಸ್ಟಿಕ್ ಕವರ್ ಹಾಕಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ. ನೀನು ದಿವಸ ಸಾಯರಿ ನಾನೇ ಕಳಣ ಅಂತ. ನಾವು ಕಾಲೇಜ್ ಮುಂದೆ ಒಂದು ವೇಸ್ಟ್ ಪೇಪರ್ ಬಿದ್ದಿದೆ ಅಂದ್ರೆ ಅಲ್ಲಿ ಪರಿಸರದ ಪಾಠ ಸರಿಯಾಗಿಲ್ಲ ಅಂತ ಒಂದು 50ರಿಂದ 70 ಮಾಡ್ಕೊಂಡಿದ್ದೀನಿ. ಸಮಯ ಸಂದರ್ಭ ನೋಡಿ ತೆಗಿತೀನಿ. ಇದೇ ಗಡಿಯಾರನ 3-4 ತರ ಹೇಳ್ತೀನಿ ಬೇಕಿದ್ರೆ. ಗೊಂಬೆ ಯಾಕೆ ದಪ್ಪ ಆಗಿದೆ ಅಂದ್ರೆ ಬರೀ ತಿಂತಾ ಇದೆ, ಏನು ಕೆಲಸ ಮಾಡ್ತಾ ಇಲ್ಲ. ಈಗ ಈ ಸಮಯ ಪೇಟೆಯರಿಗೆ ಸಮಯ ಇಲ್ಲ, ಹಳ್ಳಿಯರಿಗೆ ಫುಲ್ ಸಮಯ ಇದೆ. ಹಳ್ಳಿಯರಿಗೆ ಬಹಳ ಬಿಡು, ಆರಾಮ್ 4 ತಿಂಗಳು ಇರ್ತಾರೆ ಅವ್ರು. ಮಳೆ ಬರಲಿಲ್ಲ ಅಂದ್ರೆ 4-5 ತಿಂಗಳು ಆರಾಮ್ ಇರ್ತಾರೆ. ಒಂದು ಗುಂಪಿನ ಬಿದ್ದಿದೆ ಅಂತ ತಗೊಂಡಿದ್ದಾನೆ ಅಂದ್ರೆ ಒಳ್ಳೆ ಕ್ಲರ್ಕ್ ಅಂತ. ಅವನು ಗುಂಪಿನ ಬಿಟ್ಟು ಹಂಗೆ ನಡ್ಕೊಂಡು ಹೋದ ಅಂದ್ರೆ ಒಳ್ಳೆ ಕ್ಲರ್ಕ್ ಅಲ್ಲ ಅಂತ. ಮದುವೆ ಇನ್ವಿಟೇಷನ್ ತೋರಿಸಿ ನಾನು ಸರಳತೆ ಹೇಳ್ತಾ ಇದ್ದೀನಿ. ನೋಡಿ, ಒಬ್ರು ಮದುವೆ ಆಗಿದ್ದಾರೆ, ಇಲ್ಲಿ 5 ಪೇಜಲ್ಲಿ ಮದುವೆ ಆಗಿದ್ದಾರೆ. ಇದ್ರಲ್ಲಿ ಎಲ್ಲ ಗಂಡ ಹೆಂಡತಿ ಫೋಟೋ ಇದೆ, ಅಕ್ಕ ತಂಗಿಯರ ಫೋಟೋ ಇದೆ, ಅವ್ರ ಅಣ್ಣ ತಮ್ಮಗಳ ಫೋಟೋ ಇದೆ, ಎಲ್ಲರ ಫೋಟೋಗಳನ್ನ ಹಾಕಿ ಒಂದು ಇನ್ವಿಟೇಷನ್ ಮಾಡಿದ್ದಾರೆ. ಗಾಂಧೀಜಿಯವ್ರು ಭಾಳ ಸಿಂಪಲ್ ಆಗಿ ಮದುವೆ ಆಗಿರಿ ಅಂತಲೇ ಎಲ್ಲರಿಗೂ ಹೇಳ್ತಾ ಹೋದ್ರು. ಬಡವ ಕೊಟ್ಟಷ್ಟು ಸುಲಭವಾಗಿ ದುಡ್ಡ ಸಾವುಕಾರ ಕೊಡಲ್ಲ ನೋಡ್ರಿ ಬೇಕಿತ್ತು. ಸೊ ರೈತ ಏನು ಮಾಡ್ತಾನೆ, ಚೆನ್ನಾಗಿ ದುಡಿತಾನೆ, ಡೀಸೆಲಿಗೆ ಖರ್ಚು ಮಾಡ್ತಾನೆ, ಗೊಬ್ಬರ ಖರ್ಚು ಮಾಡ್ತಾನೆ. ಮೊದಲೇ ಅವ್ನು ಗೊಬ್ಬರ ಮಾಡ್ಕೊಂತಿದ್ದ, ಬೀಜಕ್ಕೆ ಖರ್ಚು ಮಾಡ್ತಾನೆ, ಮೊದಲು ಬೀಜ ಅವನೇ ಮಾಡ್ಕೊಳ್ಳೋನು. ಎಲ್ಲ ಬೇರೆದಕ್ಕೆ ಕೊಟ್ಟಾಗ ಏನಾಗುತ್ತೆ, ನೀವು ಬಡವರು ಆಗ್ತೀರಿ. ಈಗ ಹಂಗಲ್ಲ, ಭಕ್ತಿ ಸಣ್ಣದಾಗ್ಬಿಟ್ಟಿದೆ, ವಿಗ್ರಹಗಳು ದೊಡ್ಡದಾಗಿದಾವೆ. ಒಬ್ಬ ವ್ಯಕ್ತಿ ಕರುಳನ್ನ ಕೊಳಸ್ಕೊಂತಾನೆ ಅಂದರೆ ಎಷ್ಟು ಪ್ರೀತಿ ಇರ್ಬೋದು ಅವ್ನು ಹಿಂದೂ ಮುಸ್ಲಿಮ್ಸ್ ಮೇಲೆ. ಒಬ್ಬ ಶ್ರೀಮಂತ ನಡ್ಕೊಂಡು ಹೋಗಿ ಒಂದು ಸ್ಕೂಲಿಗೆ ದುಡ್ಡು ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ. ದುಡ್ಡು ನಿಮ್ಮ ಕಾಲು ಕೆಳಗೆ ಬಿದ್ದಿದ್ರು ಸಹ ನೀವು ಹೆಚ್ಚು ಬಳಸಬಾರ್ದು ಅಂತಾರೆ ಗಾಂಧೀಜಿ. ಅತಿ ಹೆಚ್ಚು ಶ್ರೀಮಂತರ ಫೋಟೋ ಇಲ್ಲಿ ಹಾಕಿಲ್ಲ ನಾವು, ಅತಿ ಕಡಿಮೆ. ಕರುಳೆಲ್ಲ ಕೊಳತು ಒಳಗೆ ಹೋಗ್ತಿತ್ತಂತೆ ಗಾಂಧೀಜಿದು. ಈಗ ನೀವು ಮನೆ ಕಟ್ಬೇಕಾದ್ರೆ ಅಡುಗೆ ಮನೆಯೇ ಬೇಕಾಗಿಲ್ಲ, ಟಾಯ್ಲೆಟು ಬಾತ್ರೂಮ್ ಇದ್ರೂ ಸಾಕು, ಎಲ್ಲ ಆನ್ಲೈನಲ್ಲಿ ಊಟ ಬರುತ್ತೆ ನಿಮಗೆ. ಅಣ್ಣನ ಲಿಂಗು ಇಟ್ಬಿಟ್ಟ ಬಸವಣ್ಣವರು, ಕೈಯಲ್ಲಿ ಒಂದು ಲಿಂಗು ಇಟ್ಕೊಂಡು ಸಾಕು, ದೇವ್ರು ಮಾಡ್ಕೊಂಡ್ರಿ ಸಾಕು. ನೀವು ಇದನ್ನ ಏರೋಪ್ಲೇನ್ ತಾಡೋ ಸರ್, ಏರೋಪ್ಲೇನ್ ಯಾರು ತಂದಿದ್ದೀರಾ ಅಂತ. ಇವರು ಮಾಡಿರೋ ತ್ಯಾಗನ ಆಗಿನ ಜನರೇಷನ್ ಗುರುತಿಸ್ತು. ಇವರು ಜೈಲಿಗೆ ಹೋಗಿ ಉಪವಾಸ ಕೂತ್ಕೊಂಡು, ಇನ್ನು ನಿಮ್ಮ ಹತ್ರ ಗಾಳಿ ಭಾಳ ಚೆನ್ನಾಗಿದೆ ಅಂತ ಜಾಸ್ತಿ ಉಸಿರಾಡಬಾರ್ದಂತೆ. ಹಂಗಾಗಿ ಈ ಬದುಕನ್ನ ಸಿಂಪಲ್ ಮಾಡಬೇಕು ಅಂತ ಈ ಗಡಿಯಾರ ತಾಂಡಿದ್ದೀನಿ ನಾನು. ಯಾಕಂದ್ರೆ ಇವ್ರು ಬಟ್ಟಿಗೆ ಕೊಡ್ತಾನೆ, ಚಪ್ಪಲಿಗೆ ಕೊಡ್ತಾನೆ, ಉಪ್ಪಿನಕಾಯಿ ಕೊಡ್ತಾನೆ, ಶೆಂಡಿಗೆ ಕೊಡ್ತಾನೆ, ಎಲ್ಲ ಕೊಂಡ್ಕಂತಾನ ಅವನು. ಕಸದಿಂದ ರಸ ಅಂತ ಈ ಚೀಲ ಯಾರು ಇಟ್ಟರೆ ಯಾರು ತಗೊಂಡೋಗಲ್ಲ ಇದನ್ನ. ಹೌದು, ಎಲ್ಲ ಇಲ್ಲಿ ಇವ್ರು ಬದುಕಂಗ್ ಮಾಡ್ಕೊಂಡಿದ್ದಾರೆ. ಇವರು ಬದುಕು ಹೆಂಗಿದೆ ಅಂದ್ರೆ ಇವರಿಗೆ ಆಂಬುಲೆನ್ಸ್ ಹೋಗಕ್ಕೂ ಜಾಗ ಇಲ್ಲ ನಮಗೆ. ಇದು ನನಗೆ ಬಿಹಾರಕ್ಕೆ ನಾನು ಫ್ಲೈಟಲ್ಲಿ ಹೋಗಿ ಬಂದೆ. ಮಕ್ಕಳಿಗೋಸ್ಕರ ಆಟ ಸಾಮಾನು ಮಾಡ್ಕೊಂಡು ಚಿಲ್ಲಲ್ಲಿ ತುಂಬ್ಕೊಂಡು ಹಳ್ಳಿಗೆ ಹೋಗಿ ಒಂದು 50ರಿಂದ 70 ಮಾಡ್ಕೊಂಡಿದ್ದೀನಿ. ಸಮಯ ಸಂದರ್ಭ ನೋಡಿ ತೆಗಿತೀನಿ. ಇದೇ ಗಡಿಯಾರನ 3-4 ತರ ಹೇಳ್ತೀನಿ ಬೇಕಿದ್ರೆ. ಒಂದೇ ಗಡಿಯಾರನ 3 ತರ ಅವರ ಏಜು, ಅವ್ರ ಇದ್ರ ಮೇಲೆ ಏನ್ ಬೇಕಾಗ್ಬೋದು ಅವರಿಗೆ. ಈಗ ಸಮಯದ ಒತ್ತಡ ಬಹಳ ಇದೆ ಪೇಟೆ ಜನಕ್ಕೆ. ಇವನ್ ರೈಲ್ವೆ ಗೇಟ್ ಹಾಕಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಜನಕ್ಕೆ. ಒಳಗಿಂದಾನೆ ಅಷ್ಟೊಂದು ಯಾಕೆ ದುಡಿತಾರೆ, ಅಷ್ಟೊಂದು ಯಾಕೆ ಇವರು ಇಷ್ಟು ಓಡಾಡ್ತಿದ್ದಾರೆ, ಏನ್ ಟೆನ್ಷನ್ ಇದೆ ಅಂದ್ರೆ ಇತ್ತೀಚಿನ ಒಂದು ಜನರೇಷನ್ಗೆ ಸಮಯದ ಅಭಾವನು ಕೂಡ ಅಷ್ಟೇ ಇದೆ ಅಂತ. ಎಲ್ಲ ಇಲ್ಲಿ ಇವ್ರು ಬದುಕಂಗ್ ಮಾಡ್ಕೊಂಡಿದ್ದಾರೆ. ಇವರು ಬದುಕು ಹೆಂಗಿದೆ ಅಂದ್ರೆ ಇವರಿಗೆ ಆಂಬುಲೆನ್ಸ್ ಹೋಗಕ್ಕೂ ಜಾಗ ಇಲ್ಲ ನಮಗೆ. ಟೆನ್ಷನ್ ಅಲ್ಲಿ ಅವ್ನು ಆಂಬುಲೆನ್ಸ್ಗಿಂತ ಇವನೇ ಮುಂದಿರ್ತಾನೆ. ದಿವಸ ಸಾಯರಿ ನಾನೇ ಕಳಣ ಅಂತ ಅವನು. ಸ್ನೇಹಿತರೆ, ಸುಮಾರು ಕಡೆ ಭಾಷಣ ಎಲ್ಲ ಕೇಳಿರ್ತೀರ, ಆದ್ರೆ ಒಂದು ಮಾದರಿಯಾಗಿ ಒಂದು ವಸ್ತುಗಳನ್ನ ಉಪಯೋಗಿಸ್ಕೊಂಡು ಭಾಷಣ ಮಾಡೋದು ನೀವು ನೋಡಿರಲ್ಲ. ಅಂತ ಒಂದು ಭಾಷಣನ ನಾನು ರೀಸೆಂಟ್ ಆಗಿ ಒಂದು ರೀಲ್ಸ್ ಮುಖಾಂತರ ನೋಡಿದೆ. ಆ ರೀಲ್ಸ್ ಮುಖಾಂತರ ನೋಡಿದ್ನ ಇವ್ರನ್ನ ಒಂದು ಸ್ಫೂರ್ತಿದಾಯಕವಾಗಿ ತಗೊಳ್ಳೋದು ತುಂಬಾನೇ ಇದೆ. ತುಂಬಾ ಜನರಿಗೆ ಒಂದು ಅವಶ್ಯಕತೆ ಕೂಡ ಇದೆ. ಹಂಗಾಗಿ ಇವ್ರನ್ನ ಮಾತಾಡ್ಸೋಣ ಅಂತ ಹೇಳಿ ಬಂದಿದ್ದು. ಸರ್, ನಿಮ್ಮ ಹೆಸರು? ಡಾಕ್ಟರ್ ಎಚ್ ಕೆ ಸ್ವಾಮಿ ಅಂತ ಹೇಳಿ. ಸರ್, ಇದು ಭಾಷಣ ಎಲ್ಲ ಈ ತರ ಒಂದು ಮಾಡ್ಬೋದು ಅಂತ ನೀವು ತೋರಿಸ್ಕೊಡ್ತಾ ಇದ್ರಲ್ಲ, ಹೆಂಗೆ ಸರ್ ಇದು? ಹೆಂಗ್ ಬಂತು? ಹಳ್ಳಿಗಳಿಗೆಲ್ಲ ಹೋದಾಗ ತುಂಬಾ LKG ಮಕ್ಕಳೆಲ್ಲ ಬಂದು ಮುಂದೆ ಕೂತ್ಕೊಳ್ಳೋರು. ಅವ್ರಿಗೆ ಭಾಷಣ ಮಾಡಿದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಯಾಕೆ ಸರ್? ಅವ್ರಿಗೆ ಯಾಕೆ ಇಷ್ಟ? ಸಣ್ಣ ಮಕ್ಕಳಿಗೆ ಏನಾದ್ರು ಒಂದು ಆಟ ಸಾಮಾನು ಇದ್ರೇನೆ ಭಾಷಣ ಕೇಳೋದು. ಅಂದ್ರೆ ಅವ್ರ ಆಟ ಸಾಮಾನದ ಮುಖಾಂತರ ತೋರಿಸಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋದು ನಿಮಗೆ ಅರ್ಥ ಆಯ್ತು. ನನಗೆ ಇಂಪಾರ್ಟೆಂಟ್ ಅನಿಸ್ತು. ಅವ್ರನ್ನ ಬಿಟ್ಟು ನಾನು ಹಿಂದ್ಗಡೆ ಪಾಠ ಮಾಡೋದು, ಭಾಷಣ ಮಾಡಿದ್ರೆ ಮಕ್ಕಳಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತಲ್ಲ. ಅಲ್ಲೆಲ್ಲ ಹಳ್ಳಿಗೆ ಭಾಷಣ ಮಾಡ್ತೀನಿ. ಅಂದ್ರೆ ಈಗ ಮಕ್ಕಳಿಗೋಸ್ಕರ ಮಾಡಿದ್ದು ಈಗ ದೊಡ್ಡರಿಗೂ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಮಕ್ಕಳಿಗೂ ಇದೇ ಭಾಷಣ, ಯೂನಿವರ್ಸಿಟಿಯವರಿಗೂ ಇದೇ ಭಾಷಣ, ಇಬ್ರಿಗೂ ಕೂಡ ಸೇಮ್ ಟಾಪಿಕ್, ಸೇಮ್ ಹಿಂಗೆ ಹಿಡ್ಕೊಂಡೆ ಭಾಷಣ ಮಾಡ್ತೀನಿ. ಹೌದ್ರಾ? ಅವರು ಅದನ್ನ ತಗಂತಾರೆ, ದೊಡ್ಡವರು ಸಹ ಮಕ್ಳ ತರನೇ ಆಗ್ಬಿಡ್ತಾರೆ ಅಲ್ಲಿ. ಯಾಕಂದ್ರೆ ವಿಚಾರ ಚೆನ್ನಾಗಿರೋದ್ರಿಂದ ಅವ್ರಿಗೂ ಕ್ಯಾಚ್ ಆಗುತ್ತೆ ಇದೊಂಥರ. ಈಗ ಎಷ್ಟು ಮಾದರಿಯಲ್ಲಿ ಈ ತರದ ಮಾದರಿಯಲ್ಲಿ ಸರ್, ಹಂಗಾರೆ ಒಂದು ಇದಿಷ್ಟು ಮಾದರಿಯಲ್ಲಿ ಒಂದು ಸ್ವಲ್ಪ ನಮಗೆ ಅರ್ಥ ಮಾಡಿಸ್ತೀರಾ? ಖಂಡಿತ. ಅದಕ್ಕೆ ಒಂದೊಂದು ಮಾದರಿಗಳನ್ನ ನೋಡ್ತಾ ಹೋದಾಗ ಚೆನ್ನಾಗಿ ಅನ್ಸುತ್ತೆ. ನಾವು ಮಕ್ಕಳಿಗೆ ಹೇಳಲೇಬೇಕು ಅಂತ ಈ ಮಾಡಲ್ಸ್ ಮಾಡಿ. ಆಮೇಲೆ ಯೂಸ್ ಅಂಡ್ ಥ್ರೂ ಮಾಡಲ್ಸ್ ಇವೆಲ್ಲ, ಎಲ್ಲವೂ ಕಮ್ಮಿ ರೇಟ್ ಬಿಸಾಡಿರೋ ಅಂತವೆ. ಬಿಸಾಡಿರೋ ತಗೊಂಬಂದು ಕಸದಿಂದ ರಸ ಅಂತ. ಈ ಚೀಲ ಯಾರು ಇಟ್ಟರೆ ಯಾರು ತಗೊಂಡೋಗಲ್ಲ ಇದನ್ನ. ಹೌದು, ಒಂದ್ಸರಿ ಕಾರ್ಯಕ್ರಮದಾಗ ಇದು ಇಟ್ಟಾಗ ಯಾರು ಕಸ ತಂದಿಟ್ಟಲ್ಲ ಹೊರಗೆ ಹಾಕ್ರಿ ಅಂದಿದ್ದಾರೆ.
ಭಾಷಣಕಾರ ಅಲ್ಲೇ ಇದ್ದೀನಿ, ನನ್ನ ಎದುರಿಗೆ ಚೀಲ ಹೊರ ಬಿಸಾಡಿದ್ದಾರೆ. ಆ ಚೀಲ ತಗೊಂಬಂದ್ ಮತ್ತೆ ಅಲ್ಲೇ ಭಾಷಣ ಮಾಡಿದ್ರು. ಇದನ್ನ ಏರೋಪ್ಲೇನ್ ತಗೊಂಡಿದ್ದೀರ ಒಂದ್ಸರಿ, ಏರೋಪ್ಲೇನ್ ಯಾರು ತಂದಿದ್ದೀರಾ ಅಂತ. ಅಲ್ಲ ಒಂದ್ ಕಸನ ಏರೋಪ್ಲೇನ್ ಅಲ್ಲಿ ತಗೊಂಡೋಗಿ ಭಾಷಣ ಮಾಡಿರೋರು ಇವರ ಫಸ್ಟ್. ನಾನೇ ಫಸ್ಟ್ ಚೀಲದಾಗ ಇವೆಲ್ಲ ತಗೊಂಡೆ, ಕಸ್ಬರ್ಗೆಲ್ಲ ತಗೊಂಡೋಗಿದ್ದೆ ನಾನು. ಸ್ಕ್ಯಾನಿಂಗ್ ಎಲ್ಲ ಮಾಡಿ ಅವಾಗ ಎಕ್ಸ್ರೇ ನಲ್ಲಿ. ಅಲ್ಲ ಅಲ್ಲಿ ನಿಮ್ಗೆ ಏರೋಪ್ಲೇನ್ ತಗೊಂಡು ಹೋಗೋರು ಸ್ಕ್ಯಾನಿಂಗ್ ಮಾಡ್ತಾರಲ್ಲ, ಬಿಟ್ರು. ಗಾಂಧಿ ಚರ್ಕ ತೋರಿಸಿದಾಗ ಬಿಟ್ರು ಸ್ಪೆಷಲ್ ಆಗಿ. ಸ್ನೇಹಿತರೆ, ಇದೆಲ್ಲದಕ್ಕಿಂತ ಒಂದು ಗಾಂಧಿ ಚರಕನ ತೋರಿಸಿದಾಗ ಏರ್ಪೋರ್ಟ್ ಅಲ್ಲಿ ಬಿಟ್ರು ಅಂತ ಹೇಳಿದ್ರೆ ಇದಕ್ಕಿಂತ ಒಂದು ಬೇರೆ ಇದನ್ನೇ ಬೇಡ ಅನ್ಸುತ್ತೆ. ನನಗೆ ಪರ್ಮಿಷನ್ ಸಿಗುತ್ತೆ ಅವಾಗ ಚರ್ಕ ತೋರಿಸ್ದಾಗಿಲ್ಲ. ಅದಕ್ಕೊಂದು ನೈಫ್ ತರ ಒಂದು ನೀಡ್ಲಿರುತ್ತೆ, ಇದು ಬಹಳ ಡೇಂಜರಸ್, ಇದು ಒಳ ಬಿಡಲ್ಲ ಅಂತಾರೆ ಏರ್ಪೋರ್ಟ್ ಅಲ್ಲಿ. ಬಟ್ ಆದ್ರೂ ಅಂದ್ರೆ ಇದು ಬೇರೆ ರೀತಿಯಾಗಿ ಉಪಯೋಗಿಸ್ಕೋಬಹುದು ಅನ್ನೋದಕ್ಕೆ ಇದನ್ನ ಬಿಡಲ್ಲ ಅಂತಾರೆ. ಬಟ್ ನೆಗೆಟಿವ್ ಆಗಿ ತಗೋಬೇಡಿ. ನಾನು ಯಾವ್ದು ಸೂಟ್ ಕೇಸಲ್ಲಿ ಪ್ಯಾಕ್ ಮಾಡಿರಲಿಲ್ಲ, ಇದನ್ನೆಲ್ಲ ಒಂದು ಚೀಲ ತುಂಬಿಕೊಂಡೋಗಿದ್ದೆ. ಓಕೆ ಸರ್, ಎಲ್ಲದೂ ಒಂದ್ ಸ್ವಲ್ಪ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬನ್ನಿ. ಈಗ ಈ ಸಮಯ ಪೇಟೆಯರಿಗೆ ಸಮಯ ಇಲ್ಲ, ಹಳ್ಳಿಯರಿಗೆ ಫುಲ್ ಸಮಯ ಇದೆ. ಹಳ್ಳಿಯರಿಗೆ ಬಹಳ ಬಿಡು, ಆರಾಮ್ 4 ತಿಂಗಳು ಇರ್ತಾರೆ ಅವ್ರು. ಮಳೆ ಬರಲಿಲ್ಲ ಅಂದ್ರೆ 4-5 ತಿಂಗಳು ಆರಾಮ್ ಇರ್ತಾರೆ. ಸಿಟಿಯಲ್ಲಿ ಇರಕ್ಕಾಗಲ್ಲ, ಸಿಟಿಯಾಗಿ ಇರಕ್ಕಾಗಲ್ಲ. ಇವರು ಹಳ್ಳಿಗಿರೋ ತರಕಾರಿಗಳು ಸಿಟಿಯಾಗಿರೋ ಬೆಳೆಯಕ್ಕೆ ಬಿಟ್ಟಾರೆ. ಈಗ ಹಳ್ಳಿಯರಿಗೆ ಬೇಕಾದ ಬಟ್ಟೆನೂ ಇವರೇ ಮಾಡಕ್ ಶುರು ಮಾಡಿದ್ದಾರೆ. ಹಂಗೆ ಮಾಡಬಾರ್ದಾಗಿತ್ತು. ಅವ್ರಿಗೆ ಕೆಲಸ ಅವ್ರಿಗೆ ಬಿಟ್ಕೊಡ್ಬೇಕಾಗಿತ್ತು. ಅದಕ್ಕೆ ನಿಮಗೆ ಒತ್ತಡ ಬಹಳ ಬಿತ್ತು. ಸೊ ಅದಕ್ಕೆ ಗಾಂಧೀಜಿ ಏನಂದ್ರು, ಅವ್ರದ್ದು ಕೆಲಸ ಅವ್ರ ಬೆನ್ಮೇಲೆ ಯಾಕೆ ಸವಾರಿ ಮಾಡ್ತೀರಾ ಅಂದ್ರೆ ಗಾಂಧೀಜಿ ಅವ್ರು ವಾಪಸ್ ಕೊಡಿ ಅದನ್ನೆಲ್ಲ. ರೈತರ ಬೆನ್ನೆಲುಬು, ದೇಶದ ಬೆನ್ನೆಲುಬು ಅಂತಾರೆ, ಅವ್ರ ಬೆನ್ನೆಲುಬು ಸವಾರಿ ಮಾಡ್ತಾ ಇದ್ದೀರಾ. ಪೇಟೆ ಜನ ಸವಾರಿ ಮಾಡ್ತಾ ಇದ್ದಾರೆ ನೋಡ್ರಿ. ಈಗ ಹಾಲು ತರಕಾರಿ ಮಾತ್ರ ಹಳ್ಳಿಯಿಂದ ಬರುತ್ತೀನಿ, ಎಲ್ಲದೂ ಇವರೇ ಮಾಡ್ತಾರೆ. ಹೌದೌದು, ಇವರೇ ಉಪ್ಪಿನಕಾಯಿ ಮಾಡ್ತಾರೆ, ಇವರೇ ಶೆಂಡಿಗೆ ಮಾಡ್ತಾರೆ. ಹಂಗಾಗಬಾರ್ದು. ಅಂದ್ರೆ ಹಳ್ಳಿ ಕೆಲಸ ಹಳ್ಳಿ ಬಿಟ್ರಿ, ಸಿಟಿ ಕೆಲಸ ಮಾಡ್ರಿ. ಅವ್ರಿಗೂ ಕೊಡ್ರಿ, ಅವ್ರು 4 ತಿಂಗಳು ಆರಾಮ್ ಕೂತಾರ. ಅವ್ರು ಶೆಂಡಿಗೆ ಮಾಡ್ಲಿ, ಅವ್ರು ಉಪ್ಪಿನಕಾಯಿ ಮಾಡ್ಲಿ. ನೀವೆಲ್ಲ ಮಾಡಬೇಡ್ರಿ. ಇವರೆಲ್ಲ ಇಂಡಸ್ಟ್ರಿಯಲೈಸ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡಿ ಎಲ್ಲದಕ್ಕೊಂದೊಂದು ಇಂಡಸ್ಟ್ರಿ ಇವರೇ ಮಾಡ್ತಾರೆ. ಇವರೇ ಚಾಕ್ಲೇಟ್ ಮಾಡ್ತಾರೆ. ಅವ್ನ ಪಾಪ ಅಲ್ಲಿ ಅವ್ನು ಬಿಸ್ಕತ್ ಮಾಡ್ತಿದ್ದ, ನಿಪ್ಪಟ್ಟು ಮಾಡ್ತಿದ್ದ, ಕೋಡ್ಬಳೆ ಮಾಡ್ತಿದ್ದ, ಚಕ್ಲಿ ಇವ್ರು ಮಾಡ್ತಿದ್ದಾರೆ. ಸೊ ಅದಕ್ಕೆ ವಾಪಸ್ ಕೊಡ್ಬೇಕು ಅವ್ರಿಗೆ. ಅವ್ರಿಗೆ ಹುಲ್ ಕೀಳಕ್ ಹೋಗಿ ಒಂದು ಯಂತ್ರ ಕೊಡ್ತಾರೆ, JCB ಕೊಡ್ತಾರೆ. ಸೊ ಅವ್ನಿಗೆ ಏನು ಕೆಲಸ ಇಲ್ದಂಗೆ ಮಾಡಬೇಡ್ರಿ. ಅಲ್ಲ, ನಾವೇ ಕ್ರಿಯೇಟ್ ಮಾಡಿದ್ದು ನಮ್ಮ ಮೇಲೆ ನಾವೇ ಕಲ್ಲು. ಹಾಗಾಗಿ ಹಳ್ಳಿ ಜನ ಸಾಯ್ತಾ ಇದ್ದಾರೆ ಅನ್ನೋದಕ್ಕೆ ಇವೆರಡು. ಅತಿ ಹೆಚ್ಚು ಶ್ರೀಮಂತರ ಫೋಟೋ ಇಲ್ಲಿ ಹಾಕಿಲ್ಲ ನಾವು, ಅತಿ ಕಡಿಮೆ ಬಡತನದಲ್ಲಿರೋ ಅಂತ ವ್ಯಕ್ತಿ ಫೋಟೋ ಇಲ್ಲಿ ಹಾಕಿದ್ವಿ ನಾವು. ಸಿದ್ದರಾಮ ಸ್ವಾಮಿಗಳು ಜೋಬೇ ಇಲ್ಲದಂತ ಶರ್ಟ್ ಹೊಲ್ಸ್ಕೊಂಡ್ರು. ದುಡ್ಡೇ ಬೇಡ ಅನ್ನೋ ವ್ಯಕ್ತಿನ ಈ ದೇಶ ಆರಾಧಿಸುತ್ತೆ. ದುಡ್ಡು ನಿಮ್ಮ ಕಾಲ್ ಕೆಳಗೆ ಬಿದ್ದಿದ್ರು ಸಹ ನೀವು ಹೆಚ್ಚು ಬಳಸಬಾರ್ದು ಅಂತಾರೆ ಗಾಂಧೀಜಿ. ದುಡ್ಡು ನಿಮ್ಮ ಕಾಲ್ ಕೆಳಗೆ ಬಿದ್ದಿರಲಿ, ಅವಶ್ಯಕತೆ ಇರೋ ಅಷ್ಟೇ ತಗೋಬೇಕು. ನಿಮ್ಮ ಹತ್ರ ಗಾಳಿ ಭಾಳ ಚೆನ್ನಾಗಿದೆ ಅಂತ ಜಾಸ್ತಿ ಉಸಿರಾಡಬಾರ್ದು ಅಂತ ನೀವು. ನೀವು ಕರೆಕ್ಟಾಗಿ ಉಸಿರಾಡಿದ್ರೆ ನೀವು ಆರೋಗ್ಯವಾಗಿದ್ದೀರಾ ಅಂತ. ನೀವು ಭಾಳ ದುಡ್ಡು ಬಳಸ್ತಾ ಇದ್ದೀರ ಅಂದ್ರೆ ನೀವು ಆರೋಗ್ಯ ಸರಿ ಇಲ್ಲ ನಿಮ್ದು ಅಂತ. ತುಂಬ ಜನ ದುಡ್ಡನ್ನ ಕಡಿಮೆ ಬಳಸಿ ಅವರು ಬೇರೆ ಯಾವ್ದಕ್ಕಾದ್ರು ಒಳ್ಳೆ ದುಡ್ಡು ಬಳಸಿದಾಗ ಆ ದುಡ್ಡಿಗೆ ಎಷ್ಟು ಬೆಲೆ ಇರುತ್ತೆ. ಒಬ್ಬ ಶ್ರೀಮಂತ ನಡ್ಕೊಂಡು ಹೋಗಿ ಒಂದು ಸ್ಕೂಲಿಗೆ ದುಡ್ಡು ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ. ಅದನ್ನೇ ಹೇಳ್ಕೊಡ್ತಾರೆ ಗಾಂಧೀಜಿಯವರು. ನೀನು ದುಡ್ಡು ಇಟ್ಕೋ, ಬೇರೆಲಿಗೋಸ್ಕರ ಇಟ್ಕೋ, ನಿನಗೋಸ್ಕರ ಇಟ್ಕೋಬೇಡ. ಹಂಗಲ್ಲ ಸರಿ, ಗಾಂಧೀಜಿ ಫೋಟೋನೇ ದುಡ್ಡಿನ ಮೇಲೆ ಹಾಕ್ಬೇಕಂತ ಯಾಕೆ ಬಂತು? ಇವರು ಮಾಡಿರೋ ತ್ಯಾಗನ ಆಗಿನ ಜನ್ರೇಷನ್ ಗುರುತಿಸ್ತು. ಇವರು ಜೈಲಿಗೆ ಹೋಗಿ ಉಪವಾಸ ಕೂತ್ಕೊಂಡು ಹಿಂದೂ ಮುಸ್ಲಿಮ್ಸ್ ಒಗ್ಗಟ್ಟು ಮಾಡೋಕ್ಕೆ ಕರುಳೆಲ್ಲ ಕೊಳೆತು ಒಳಗೆ ಹೋಗ್ತಿತ್ತಂತೆ ಗಾಂಧೀಜಿದು ಉಪವಾಸ ಕೂತಾಗ. ಅವ್ರು ಹೇಳಾರಂತೆ, ಡಾಕ್ಟರ್ ಕರುಳು ಹೋಗ್ತಾ ಇದೆ, ನಿಮ್ದು ಕರುಳು ಹೋಗ್ತಾ ಇದೆ, ನೆಕ್ಸ್ಟ್ ತಿಂಗಳಂಗೆ ಆಗುತ್ತೆ ನಿಮಗೆ. ಒಬ್ಬ ವ್ಯಕ್ತಿ ಕರುಳನ್ನ ಕೊಳಸ್ಕೊಂತಾನೆ ಅಂದರೆ ಎಷ್ಟು ಪ್ರೀತಿ ಇರ್ಬೋದು ಅವ್ನು ಹಿಂದೂ ಮುಸ್ಲಿಮ್ಸ್ ಮೇಲೆ. ಕೊಳಸ್ಕೊಳ್ರಿ ನೋಡೋಣ, ಈಗ ಯಾರು 21 ದಿವಸ ಉಪವಾಸ ಮಾಡಿ 21 ದಿವಸ ಮಾಡಲ್ಲ. ಅವಾಗ ಯಾರೊಬ್ಬ ಪ್ರಶ್ನೆ ಕೇಳಿದಾಗ 45 ಮಾಡಬೇಕು ಅಂತಿದ್ದೆ ಅನ್ನೋದು ಗಾಂಧೀಜಿ. 45 ದಿವಸ ಉಪವಾಸ ಮಾಡಬೇಕು ಅಂತ ಕುತ್ಕೊಂತಿದ್ದೆ ಅಂದರೆ ಕರುಳಿನ ಏನಾಗ್ಬೋದು? ಒಬ್ಬ ಮನುಷ್ಯನ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ ಪಾರ್ಟ್ಸ್. ಅವ್ನು ಹಂಗೆ ಸಾಯ್ತಾನೆ ಅಂದರೆ ಅವನು ಪ್ರೀತಿ ಇದೆ ಅಂತ. ನೀವು ಸಣ್ಣ ಮಕ್ಕಳಿದ್ದಾಗ ನಾವು ಅಡುಗೆ ಮನೆನ ತೋರಿಸ್ಬೇಕು ಅಂತೇಳಿ ಅಂದ್ಕೊಂಡೆ. ಅವನು ಸ್ವಲ್ಪ ದುಡ್ಡು ಸಹ ತೊಗೊಂಬಂದಿನಿ. ನೋಡಿ, ನಮ್ಮ ದೇಶದಲ್ಲಿ ಬೇಕಾದಷ್ಟು ದುಡ್ಡಿದೆ, ದುಡ್ಡಿಗೇನು ಬರ ಇಲ್ಲ. ಎಲ್ಲ ದುಡ್ಡು ತೊಗೊಂಡು ಒಂದೇ ಕೈ ಮೇಲೆ ಇಡ್ತೀರಾ, ಆಮೇಲೆ ಕೊರಗ್ತೀರಿ ನೀವು. ನಾನು ಬಡವ ಅದೇ ಅಂತ. ನೀನು ಸುಮ್ಮನೆ ಬಡವ ಆಗಿಲ್ಲ, ನೀನು ಕೊಟ್ಟಿರೋದನ್ನ ಬಡವ ಆಗಿದೆಯಾ. ನೀನು ಕೊಡೋದನ್ನು ನಿಲ್ಲಿಸು ಅಂತಾರೆ ಗಾಂಧೀಜಿ. ನೀನು ಇಟ್ಕೊಳ್ಳೋದನ್ನ ಕಲಿ ಅಂತಾರೆ. ಅಂದರೆ ನೋಡಿ, ಬಟ್ಟಿಗೆ ಕೊಡ್ತಾನೆ, ಚಪ್ಪಲಿಗೆ ಕೊಡ್ತಾನೆ, ಉಪ್ಪಿನಕಾಯಿ ಕೊಡ್ತಾನೆ, ಶೆಂಡಿಗೆ ಕೊಡ್ತಾನೆ, ಎಲ್ಲ ಕೊಂಡ್ಕೊಂತಾನ ಅವನು. ಏನೂ ಮಾಡಲ್ಲ ಅವನು. ಬಟ್ಟೆ ಹೊಲಿಯಕ್ಕೆ ಕೊಡ್ತಾನೆ, ಕಟಿಂಗ್ ಮಾಡಿ. ಗಾಂಧೀಜಿಯವ್ರು ತಾವೇ ಕಟಿಂಗ್ ಮಾಡ್ಕೊಳ್ಳೋರು, ಬಟ್ಟೆ ತಾವೇ ಹೊಲ್ಕೊಳ್ಳೋರು, ಚಪ್ಪಲಿ ಅವರೇ ಹೊಲ್ಕೊಳ್ಳೋರು. ಎಲ್ಲ ನೀವು ಮಾಡ್ಕೊಂಡಾಗ ದುಡ್ಡು ಉಳಿಯುತ್ತೆ ನಿಮಗೆ. ಸೊ ರೈತ ಏನು ಮಾಡ್ತಾನೆ, ಚೆನ್ನಾಗಿ ದುಡಿತಾನೆ, ಡೀಸೆಲಿಗೆ ಖರ್ಚು ಮಾಡ್ತಾನೆ, ಗೊಬ್ಬರಕ್ಕೆ ಖರ್ಚು ಮಾಡ್ತಾನೆ. ಮೊದಲೇ ಅವ್ನು ಗೊಬ್ಬರ ಮಾಡ್ಕೊಂತಿದ್ದ, ಬೀಜಕ್ಕೆ ಖರ್ಚು ಮಾಡ್ತಾನೆ, ಮೊದಲು ಬೀಜ ಅವನೇ ಮಾಡ್ಕೊಳ್ಳೋನು. ಎಲ್ಲ ಬೇರೆದಕ್ಕೆ ಕೊಟ್ಟಾಗ ಏನಾಗುತ್ತೆ, ನೀವು ಬಡವರು ಆಗ್ತೀರ. ಬಡವ ಕೊಟ್ಟಷ್ಟು ಸುಲಭವಾಗಿ ದುಡ್ಡ ಸೌಕಾರ ಕೊಡಲ್ಲ ನೋಡ್ರಿ. ಬೇಕಿದ್ರೆ ನೀವು ಬಡವ್ರ ಹತ್ರ ಹೋಗಿ 100 ರೂಪಾಯಿ ಇಸ್ಕೊಂಬರ್ಬೋದು, ನೀವು ಸೌಕಾರ ಹತ್ರ ಇಸ್ಕೊಳಕ್ಕಾಗಲ್ಲ ನೀವು. ಅದಕ್ಕೆ ಅವ್ನು ಸೌಕಾರ ಆಗಿರ್ತಾನೆ. ಅಂದ್ರೆ ₹1 ಇತ್ತಂದ್ರೆ ಇನ್ನೊಂದು ರೂಪಾಯಿ ದುಡಿಯ. ಬಡವ ಕುಡಿದಷ್ಟು ಸೌಕಾರ ಕುಡಿಯಲ್ಲ ಒಂದ್ಸರಿ ನೋಡ್ರಿ. ಬಡವ ಜೂಜಾಡೋಷ್ಟು ಸೌಕಾರ ಜೂಜಾಡಲ್ಲ. ಯೋಚಿಸ್ತಿರ್ತಾನೆ ಅವ್ನು ಸ್ವಲ್ಪ. ಬಡವ ಭಾಳ ಚೆನ್ನಾಗಿ ಖರ್ಚು ಮಾಡ್ತಾನೆ, ಬೇಗ ಬೇಗ. ಬಡವ ಸ್ಕೂಲಿಗೆ ಫೀಸ್ ಕಟ್ಟಷ್ಟು ಸೌಕಾರ ಕಟ್ಟಲ್ಲ ಒಂದ್ಸರಿ. ಗೊತ್ತಿರುತ್ತೆ, ಅವನು ಇನ್ನೊಬ್ರಿಗೆ ಊಟಕ್ಕೂ ಕೊಡ್ತಾನೆ, ಚೆನ್ನಾಗಿ ಹೆಲ್ಪ್ ಮಾಡ್ತಾನೆ. ಬಟ್ ಅವ್ನು ದುಡ್ಡು ಇಟ್ಕೊಳ್ಳೋದೇ ಕಲ್ತಿಲ್ಲ ಅವನು. ಈಗ ನೀವು ಮನೆ ಕಟ್ಬೇಕಾದ್ರೆ ಅಡುಗೆ ಮನೆಯೇ ಬೇಕಾಗಿಲ್ಲ, ಟಾಯ್ಲೆಟು ಬಾತ್ರೂಮ್ ಇದ್ರೂ ಸಾಕು. ಎಲ್ಲ ಆನ್ಲೈನಲ್ಲಿ ಊಟ ಬರುತ್ತೆ ನಿಮಗೆ, ಅನ್ನ ಸಾಂಬಾರು ಎಲ್ಲ ಫ್ಯಾಕ್ಟ್ರಿಯಿಂದ ಬರುತ್ತೆ. ಹಂಗೆ ಆಗಬಾರ್ದು. ಹಿಂದೆ ಅತ್ತೆ ಸೊಸೆರು ಜಗಳಾಡೋರು ಅಡುಗೆ ಮನೆಗೆ. ಯಾರು ಅಡುಗೆ ಮನೆಗೂ ನಿಂತ್ಕೊಂತಾರೋ ಅವರು ಮನೆ ಓನರ್. ಈಗ ಹಂಗಲ್ಲ, ಯಾರು ಅಡುಗೆ ಮನೆ ತಗೊಂಡು ಬಿಟ್ಟು ಹೋಗ್ತಾ ಇದ್ದಾರೆ. ನಿಂದು ನೋಡಿರ್ಬೋದು, ಯಾರ ಮನೆಗೆ ಯಾರ ಕೈಯಲ್ಲಿ ಅಡುಗೆ ಮನೆ ಇರುತ್ತೋ ಅವಳು ಓನರ್ ಆಫ್ ದಿ ಮನೆ ಅಂತ ಲೆಕ್ಕ. ಅಡುಗೆ ಮಾಡಿ ಬಡಿಸ್ತಿರ್ತಾಳಲ್ಲ, ಭಾಳ ಪ್ರೀತಿ ಸಂಪಾದಿಸ್ಕೊಂತಿರ್ತಾಳೆ ಅವಳು. ಆಗ ಅಡುಗೆ ಮನೆ ಕಿತ್ಕೊಂಡ್ರೆ ಅವಳು ಅಲ್ಲಿ ವೀಕ್ ಅಂತ ಅಲ್ಲಿ. ಅದಕ್ಕೆ ಅತ್ತೆ ಸೊಸೆ ಜಗಳಾಡೋರು ಅಡುಗೆ ಮನೆಗೆ. ಹವೇ ಧರ್ಮದ ಮೂಲವಯ್ಯ, ನಮ್ಮ ದೇವಸ್ಥಾನವನ್ನು ದೇವಾಲಯ ಮಾಡ್ಕೊಳ್ಳಿ ಅನ್ನೋದು ಕಾರ್ಯಕ್ರಮ. ಮತ್ತೊಂದು ದೇವಸ್ಥಾನ ಯಾಕೆ ಕಟ್ಟಕ್ಕೆ ಹೋಗ್ತೀರಾ? ಈಗ ನೋಡಿ, ತುಂಬ ದೊಡ್ಡ ದೊಡ್ಡ ದೇವಸ್ಥಾನ ಎಲ್ಲ ಕಟ್ತಾರಲ್ಲ, ಭಾಳ ದುಡ್ಡು ವೇಸ್ಟ್ ಮಾಡ್ತಿರ್ತಾರೆ. ಅಲ್ಲಿ ಮುಂದೆ ಭಿಕ್ಷಕರು ಹಂಗೆ ಕೂತಿರ್ತಾರೆ. ಅದು ನಮ್ಗೆ ಅಸಹ್ಯ ತರುತ್ತೆ. ಆ್ಯಕ್ಚುಲಿ ಆ ಭಿಕ್ಷಕರಿಗೆ ಮನೆ ಕಟ್ಕೊಟ್ಟು ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಅವ್ರಿಗೆ ಒಳ್ಳೆ ಬಟ್ಟೆ ಕೊಟ್ಬಿಟ್ರೆ ದೇವಸ್ಥಾನ ಕಟ್ತಂಗೆ ಆಗುತ್ತೆ. ಈ ಟ್ರೆಂಡನ್ನು ಹುಟ್ಟಾಕ್ಬೇಕು ನಾವು.
ದೇವ್ರು ತುಂಬ ಹಿಂದೆಲ್ಲ ದೇವ್ರು ಭಾಳ ಸಣ್ಣಕ್ಕಿರೋರು ನೋಡಿರ್ಬೋದು ನೀವು. ಹಿಂದೆಲ್ಲ ಸಣ್ಣ ಒಂದು ಕಲ್ಲಿಗೆ ಹೋಗಿ ಪೂಜೆ ಮಾಡಿ ಬಂದ್ಬಿಡೋರು, ಸಣ್ಣ ಸಣ್ಣ ಕಲ್ಲಿಗೆ ಹಿಂಗೆ ಹೋಗಿ ಪೂಜೆ ಮಾಡಿ ಬಂದ್ಬಿಡೋರು, ಅಷ್ಟೇ ದೇವರು. ತುಂಬ ದೊಡ್ಡ ದೊಡ್ಡ ಗಂಟೆನೂ ಇಲ್ಲ, ಏನೇನೂ ಇಲ್ಲ, ಭಕ್ತಿ ದೊಡ್ಡದಿತ್ತು. ಈಗ ಹಂಗಲ್ಲ, ಭಕ್ತಿ ಸಣ್ಣದಾಗ್ಬಿಟ್ಟಿದೆ, ವಿಗ್ರಹಗಳು ದೊಡ್ಡದಾಗಿದ್ದಾವೆ. ಸೊ ಆಗ ತಪ್ಪದು, ಸಣ್ಣದೇ ದೇವ್ರು ಸಾಕು. ಅವನ ಹೆಸರು ಇಟ್ಕೊಂಡು ಒಳ್ಳೆ ಕೆಲಸ ಮಾಡ್ಬೇಕು ನಾವು. ಒಳ್ಳೆ ಕೆಲಸ ಆಗ್ತಾನೆ ಇಲ್ಲ, ಬರೀ ದೇವ್ರುಗಳು ದೊಡ್ಡವಾಗ್ತಿದ್ದಾವೆ. ಈಗ ರಾಡ್ ಬಂದಿದೆ, ಟೆಕ್ನಾಲಜಿ ಬಂದಿದೆ ಅಂತೇಳಿ ನೀವು ಕ್ರೇನ್ ಎಲ್ಲ ಯೂಸ್ ಮಾಡಿ ದೇವಸ್ಥಾನ ಕಟ್ಟೋದು ಬೇಕಾಗಿಲ್ಲ. ಸಣ್ಣದೊಂದು ಕಲ್ಲು, ಅದಕ್ಕೆ ನಾವು ಕೈಯಲ್ಲಿ ಅವನು ಸಣ್ಣದೊಂದು ಲಿಂಗು ಇಟ್ಬಿಟ್ಟ ಬಸವಣ್ಣವರು, ಕೈಯಲ್ಲಿ ಒಂದು ಲಿಂಗು ಇಟ್ಕೊಂಡು ಸಾಕು ದೇವ್ರು ಮಾಡ್ಕೊಳ್ರಿ ಸಾಕು. ನೀವು ಕಲ್ಲು ಸಹ ದೇವ್ರು ಮಾಡ್ಕೋಬೋದು ಅಂತ ಅವ್ರ ಮನೆಗೆ ಒಬ್ಬ ಕಳ್ಳ ಬರ್ತಾನೆ, ಕಲ್ಲೇ ದೇವ್ರು ಮಾಡ್ಕೊಂಡು ಕಟ್ಕೊಂಡ್ಬಿಡ್ತಾನೆ ಅವನು. ನಿಮ್ಮ ರೂಪ ಮಾಡ್ಕೊಂಡಂಗೆ ಅಷ್ಟೇ. ಒಂದು ಪೇಪರ್ ಇಟ್ಕೊಂಡು ಸಹ ನೀವು ಕುರಾನೋ ಬೈಬಲ್ ಅನ್ಕೋಬೋದು ನೀವು ಮಾಡ್ಕೊಂಡಂಗೆ ಮನಸ್ಸು. ಅದಕ್ಕೋಸ್ಕರ ದುಡ್ಡು ವೇಸ್ಟ್ ಮಾಡೋದು ಬೇಡ. ಶ್ರೀಮಂತಿಕೆನ ನೀವು ಬಡವ್ರ ಮುಂದೆ ಮಾಡಬೇಡ್ರಿ ಅಂತ ಹೇಳೋದು. ಎಲ್ಲ ಬಡತನ ಹೋದ್ಮೇಲೆ ಕಟ್ಸ್ಕೊಳ್ಳಿ, ನೀವು ಎಲ್ಲ ಕಟ್ಸ್ಕೊಳ್ಳಿ, ಯಾರು ಬೇಡ ಅಂತಾರೆ. ಎಲ್ಲರೂ ಬಡವರು ಊಟ ಮಾಡಿದಾಗ ನೀವು 2 ಸರಿ ಊಟ ಮಾಡಿರಿ, ಬೇಡ ಅನ್ನಲ್ಲ. ನೀವು ಬರೀ ನೀವೇ ಊಟ ಮಾಡ್ತಾ ಇದ್ರಲ್ಲ, ಅವ್ರು ಉಪವಾಸ ಕೊಡ್ತಾರಲ್ಲ. ಈಗ 3 ಹೊತ್ತು ಊಟ ಮಾಡ್ದಾನೆ ಶ್ರೀಮಂತ ಅಂತಾರಲ್ಲ, ಅದು ನಿಜನಾ? 3 ಹೊತ್ತು ಊಟ ಮಾಡಿದ್ರೆ ಸಾಕು ಅವನು ಶ್ರೀಮಂತ ಇದ್ದಂಗೆ, ಬಡವ ಅಲ್ಲ. ಅಲ್ಲ, ಈಗ ನಾನು ಮೊನ್ನೆ ಕ್ರೇನ್ ಹಾಕರಿಗೆ ಹೇಳಿದೆ, ಅವ್ರು ದಿವಸಕ್ಕೆ 1 kg ಅನ್ನ ಉಂಟಾರಂತವ್ರು. ಒಬ್ಬರಿಗೆ 1 kg ಅನ್ನ ಬೇಕಂದ್ರೆ, ಯಾಕಂದ್ರೆ ಅವ್ನು ಅಷ್ಟು ಕೆಲಸ ಮಾಡ್ತಾನು. ಹಿಂದೆ ಹಳ್ಳಿಯಲ್ಲ 5 ಸರಿ ಉಣ್ಣಾರಂತವ್ರು. 5 ಸರಿ ಉಣ್ಣೋದು ಕೆಲಸ ಮಾಡೋದು, 5 ಸರಿ ಉಣ್ಣೋದು. ನೀವು ನೋಡ್ರಿ, ಭಾಳ ಕೆಲಸ ಮಾಡ್ತಾ ಹೋಗ್ರಿ, ನೀವು 5 ಸರಿ ಊಟ ಮಾಡ್ತೀರಿ ನೀವು. ಸುಮ್ಮನೆ ಕೂತ್ಕೊಂಡು 5 ಸರಿ ಉಣ್ಣಬೇಡ್ರಿ, ಅವಾಗ ದಪ್ಪ ಆಗ್ಬಿಡುತ್ತೆ. ಚೆನ್ನಾಗಿ ಸೈಕಲ್ ಹೊಡಿರಿ, ನೀವು 5 ಸರಿ ಊಟ ಮಾಡ್ಬೇಕಾಗುತ್ತೆ. ನೀವು ಗಾಡಿ ತೆಗಿಲೇಬೇಡ್ರಿ, ಹೊರಗೆ ಸೈಕಲ್ ಹೊಡೀರಿ ನೋಡೋಣ. ಭಾಳ ಕಷ್ಟ, ಅವಾಗ ಖರ್ಚು ಮಾಡ್ತಾ ಇರುತ್ತೆ, JCB ಥರ ಖರ್ಚು ಮಾಡ್ತಿರುತ್ತೆ. ಅದಕ್ಕೆ ಕೂಲರ್ ಭಾಳ ಸರಿ ಊಟ ಮಾಡ್ತಾರೆ ಗುಂಡಿ ತೊಡೋರೆಲ್ಲ. ಸೊ ಅದನ್ನ ಇದು ಉದಾಹರಣೆ ತಗೊಂಡಿದ್ದೀನಿ. ಆಮೇಲೆ ಈಗ ನಾನು 1 ರೂಪಾಯಿನೂ ಉಳಿಸೋದ್ರ ಬಗ್ಗೆ ಗಾಂಧೀಜಿಯವರು ಒಂದು ಮಾತಾಡ್ಯಾರೆ. ಯಾರಿಗೆ 1 ರೂಪಾಯಿ ಇಟ್ಕೊಳಕ್ಕೆ ಬರುತ್ತೆ, ಅವ್ರಿಗೆ 1 ಕೋಟಿ ರೂಪಾಯಿ ಇಟ್ಕೊಳಕ್ಕೆ ಬರುತ್ತೆ. ಈಗ ನೋಡಿ, ತುಂಬ ಜನ 1 ರೂಪಾಯಿ ನೋಟೇ ಇಲ್ಲ. ನಮ್ಮ ದೇಶದಲ್ಲಿ 1 ರೂಪಾಯಿ ಇಲ್ಲವೇ ಇಲ್ಲ. ಎಲ್ಲಿಗೆ ಹೋಯ್ತದೆ 1 ರೂಪಾಯಿ? ಭಾಳ ಈಸಿಯಾಗಿ ನಮಗೆ ದುಡ್ಡು ಸಿಗುತ್ತೆ, ಅದಕ್ಕೆ ನಾವು ಅದನ್ನು ಭಾಳ ವೇಸ್ಟ್ ಮಾಡ್ತಾ ಇದ್ದೀವಿ. ಫಾರಿನಲ್ಲೂ 1 ರೂಪಾಯಿಗೂ ಲೆಕ್ಕ ಇದೆ, ಅಲ್ಲಿ ಅದರೊಳಗಡೆ ಚಿಲ್ಲರೆಗೂ ಇಟ್ಕೊಂಡಿದ್ದಾರೆ ಅವರು, ನಾವು ಇಟ್ಕೊಂಡಿಲ್ಲ. ನಾವು ಮಕ್ಕಳಿಗೆ 10 ಪೈಸೆ ತೋರ್ಸೋಕ್ಕಿಲ್ಲ ನಮ್ಮ ಹತ್ರ. ಯಾಕೆ ಇಷ್ಟೊಂದು ಭ್ರಷ್ಟಾಚಾರ ಜಾಸ್ತಿ ಆದಾಗ ದುಡ್ಡು ಬೆಲೆ ಕಳ್ಕೊಳ್ಳುತ್ತೆ. 1 ರೂಪಾಯಿ ಹೆಚ್ಚು ಕಮ್ಮಿ ಆದರೂ ಸಹ ಒಂದು ಉಪವಾಸ ಮಾಡಿರಿ ಅಂತಾರೆ ಗಾಂಧೀಜಿ ಅವರು. 5 ರೂಪಾಯಿನ ಹೆಚ್ಚು ಕಮ್ಮಿ ಆದಾಗ ಉಪವಾಸ ಮಾಡೋದಂಥವ್ರು. ಅದಕ್ಕೆ ಮನ್ನಾ ಮಾಡಬೇಕಲ್ಲ, ಅದಕ್ಕೆ ಮ್ಯಾಚ್ ಮಾಡಿ ಸರಿ ತೂಗಿಸ್ಬೇಕು. ಅದಕ್ಕೆ 1 ರೂಪಾಯಿ ಇಟ್ಕೊಳ್ಳೋದು ಸಹ ನಮ್ಮ ದೇಶದಲ್ಲಿ ಹೇಳ್ಕೊಡ್ಬೇಕು ಅಂತ ಇದನ್ನು ತೊಗೊಂಡು. ಆಮೇಲೆ ಇದು ನೋಡಿ, ಒಂದು ಕಾಲೇಜ್ ಮುಂದೆ ಒಂದು ವೇಸ್ಟ್ ಪೇಪರ್ ಬಿದ್ದಿದೆ ಅಂದರೆ ಅಲ್ಲಿ ಪರಿಸರದ ಪಾಠ ಸರಿಯಾಗಿಲ್ಲ ಅಂತ. ಒಂದು ಪೇಪರ್ ಬಿದ್ದಿರಬಾರ್ದು, ಒಂದು ಕಾಲೇಜ್ ಮುಂದೆ ಒಂದು ಪೇಪರ್ ಬಿದ್ದಿರಬಾರ್ದು, ಶಿಕ್ಷಣ ಸರಿ ಇದೆ ಅಂದರೆ. ಗಾಂಧೀಜಿಗೆ ಒಂದು ಲೆಟ್ರ್ ಬರೆದು, ಆ ಲೆಟ್ರಿಂದಗಡೆ ಅವ್ರು ಲೆಟ್ರ್ ಬರೆದು ಪೋಸ್ಟ್ ಮಾಡೋರು, ಅದೇ ಲೆಟ್ರಲ್ಲೇ. ಯಾಕೆ ವೈಟ್ ಪೇಪರ್ ವೇಸ್ಟ್ ಆಗಬಾರ್ದು ಅಂತ ಒಂದು ಗುಂಪಿನಿದ್ರು ಸಹ ಆರಿಸಿ ತಕ್ಕೊಳ್ಳೋರು ಗಾಂಧೀಜಿ. ಈ ಸರಳತೆಯನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಈಗ ನೋಡಿದ್ರೆ ಯಾವ ಕಾಲೇಜ್ಗಳು ಸ್ಕೂಲ್ಗಳು ಬಿಡೋದೇ ಇಲ್ಲ. ಹೊಸದು ತಗೋಬೇಡ, ಹಳೆದನ್ನು ತರಬೇಡ, ಹಳೆ ಬೈಂಡ್ ಹಾಕ್ಬೇಡ ಅಂತ ನಾವು ಮಕ್ಕಳಿಗೆ ಹೇಳ್ತಾ ಇದ್ದೀವಿ. ಹಾಗೆ ಇದನ್ನು ಸ್ವಲ್ಪ ಪರಿವರ್ತನೆ ಮಾಡಿಕೊಟ್ರೆ ಇದು ಪರಿಸರ ಉಳಿಯುತ್ತೆ ಅನ್ನೋದಕ್ಕೆ ಅದನ್ನು ತೊಗೊಂಡಿದ್ದೀನಿ. ಒಂದು ಮದುವೆ ಇನ್ವಿಟೇಷನ್ ತೋರಿಸಿ ನಾನು ಸರಳತೆ ಹೇಳ್ತಾ ಇದ್ದೀನಿ. ನೋಡಿ, ಒಬ್ಬರು ಮದುವೆ ಆಗಿದ್ದಾರೆ, ಇಲ್ಲಿ 5 ಪೇಜಲ್ಲಿ ಮದುವೆ ಆಗಿದ್ದಾರೆ ಅವರು. 5 ಪೇಜ್ಗಿಂತ ದೊಡ್ಡವು ಇದಾವೆ. ಇದರಲ್ಲಿ ಎಲ್ಲ ಗಂಡ ಹೆಂಡತಿ ಫೋಟೋ ಇದೆ, ಅಕ್ಕ ತಂಗಿಯರ ಫೋಟೋ ಇದೆ, ಅವ್ರ ಅಣ್ಣ ತಮ್ಮಗಳ ಫೋಟೋ ಇದೆ, ಎಲ್ಲರ ಫೋಟೋಗಳನ್ನ ಹಾಕಿ ಒಂದು ಇನ್ವಿಟೇಷನ್ ಮಾಡಿದ್ದಾರೆ. ಆದರೆ ಇನ್ನೂ ಸಿಂಪಲ್ ಆಗಿರೋ ಮದುವೆ ಕಾರ್ಡ್ಗಳು ಇದಾವೆ. ಸೊ ಇದರಲ್ಲಿ ಇಟ್ಟು ಕಟ್ ಮಾಡಿ ನೋಡ್ರಿ ಎಷ್ಟು ಮದುವೆ ಕಾರ್ಡ್ ಆಗ್ತವೆ ಅಂತ. ಇದರಲ್ಲಿ ನಾವು ಒಂದು 10 ಮದುವೆ ಕಾರ್ಡ್ ಮಾಡ್ಬೋದು. 10 ಜನ ಮದುವೆ ಆಗೋದು ಇವನೊಬ್ಬನೇ ಆಗ್ತಿದ್ದಾನೆ ಈಗ ಇಲ್ಲಿ. ಇನ್ನು 9 ಜನಕ್ಕೆ ಮದುವೆಗೆ ದುಡ್ಡಿರಲ್ಲ, ಕಟ್ಟಾಗಿರುತ್ತೆ, ಪರಿಸರ ಹಾನಿ ಆಗಿರುತ್ತೆ. ಆಮೇಲೆ ಇನ್ನೊಬ್ಬ ದುಡ್ಡನ್ನ ಹೆಚ್ಚು ಬಳಸ್ತಾನೆ ಇವನು. ಸೊ ಇವನಿಗೆ ಇಲ್ದಂಗೆ ಆಗುತ್ತೆ. ಹಾಗೆ ತುಂಬ ಜನ ಮದುವೆ ಆಗಿ ದುಡ್ಡಿಲ್ಲ. ಈಗ ತುಂಬ ಗ್ರ್ಯಾಂಡಾಗಿ ಮದುವೆ ಆಗ್ತಾರೆ, ಇಲ್ಲ ಮದುವೆನೇ ಆಗಲ್ಲ. ಸರಳತೆಗೆ ಬರೋದನ್ನ ಇವೆರಡನ್ನೂ ಹೇಳ್ಕೊಡು. ಇವನ್ನ ಕಂಪೇರ್ ಮಾಡಿ ನಾವು ಹೇಳ್ಕೊಟ್ರೆ ಭಾಳ ಚೆನ್ನಾಗಿ. ಗಾಂಧೀಜಿಯವರು ಭಾಳ ಸಿಂಪಲಾಗಿ ಮದುವೆ ಆಗ್ರಿ ಅಂತಲೇ ಎಲ್ಲರಿಗೂ ಹೇಳ್ತಾ ಹೋದ್ರು. ಖಾದಿ ಹಾರದಲ್ಲಿ ಸಾಕು ಮದುವೆ ಆಗ್ರಿ, ಪ್ರೀತಿ ಇರಬೇಕು. ನೋಡಿ, ಇಷ್ಟು ಗ್ರ್ಯಾಂಡಾಗಿ ಮದುವೆ ಆದರೂ ಸಹ ಇದು ಡೈವರ್ಸ್ ಆಗಿದೆ. ಇದು ಇದೇನು ಸಕ್ಸಸ್ ಆಗಿಲ್ಲ, ಇದು ಡೈವರ್ಸ್ ಆಗಿ. ತುಂಬ ಗ್ರ್ಯಾಂಡಾಗಿ ಮದುವೆ ಆಗಿ ಡೈವರ್ಸ್ ಆಗೋದಕ್ಕಿಂತ ಸಿಂಪಲ್ ಮದುವೆ ಆಗಿ ಜೀವನ ಮಾಡೋದು ಒಳ್ಳೇದು. ಇದನ್ನು ಹೇಳ್ಕೊಡ್ಬೇಕು ನಾವು ಜನಕ್ಕೆ. ಈ ಸಂದೇಶವನ್ನು ಇದು ಹೇಳಕ್ಕೆ ಇದನ್ನು ಮಾಡಲ್ ಮಾಡ್ಕೊಂಡಿದ್ದೀನಿ ನಾನು. ಆಮೇಲೆ ಈ ಪ್ಲಾಸ್ಟಿಕ್ ಕವರ್ಗಳು ತುಂಬ ಬಿಸಾಡ್ತಿರ್ತಾರೆ ಜನ ಅಂತ ಒಂದು ಹಾರ ಮಾಡಿದ್ದೀನಿ. ಮಕ್ಕಳಿಗೆಲ್ಲ ಹಾಸ್ಯಮಯವಾಗಿ ಹೇಳ್ತಾ ಇದ್ದೀವಿ, ಯಾರ ಪ್ಲಾಸ್ಟಿಕ್ ಹೆಸರು ಹಾರಾಗಿ ಸನ್ಮಾನ ಮಾಡ್ತೀವಿ ಅಂತೇಳಿ ಮಕ್ಕಳಿಗೆ ಒಂದು ಹಾಸ್ಯಮಯವಾಗಿ ಚಟುವಟಿಕೆ. ಪ್ಲಾಸ್ಟಿಕ್ಕಿಂದೇನು ತಪ್ಪಿಲ್ಲ, ಬಳಕೆ ಮಾಡೋರು ತಪ್ಪಾಗಿದೆ ನಮ್ಮದು. ಪ್ಲಾಸ್ಟಿಕ್ ಕವರ್ ಬೇಕಾಗುತ್ತೆ ನಿಮ್ಗೆ, ಯಾರೋ ವಾಂತಿ ಮಾಡಬೇಕು ಅಂದ್ರೆ ಒಂದು ಪ್ಲಾಸ್ಟಿಕ್ ಕವರ್ ಬೇಕಾಗುತ್ತೆ ಬಸ್ಸಲ್ಲಿ. ಕವರಿಂದ ಏನು ತಪ್ಪಿಲ್ಲ, ನಾವು ಸರಿಯಾಗಿ ಬಳಕೆ ಮಾಡಿ ಅಂತ ಹೇಳ್ಕೊಟ್ರೆ ಮರುಬಳಕೆ ಆಗುತ್ತೆ ಇದು. ಸೊ ಆಗ ಪರಿಸರ ಉಳ್ಕೊಳ್ಳುತ್ತೆ ಅನ್ನೋಕ್ಕೆ ಇದು ಉದಾಹರಣೆ ತಗೊಂಡಿದ್ದೀನಿ. ಆಮೇಲೆ ಕಸದಿಂದ ರಸ ಮಾಡೋದನ್ನ ಹೇಳ್ಕೊಡ್ಬೋದು. ನೋಡಿ, ಇಲ್ಲಿ ATM ಅಲ್ಲಿ ಬಿಸಾಡ್ದಂಥ ತಗೊಂಬಂದು ಸುಮ್ಮನೆ ನಾನು ಡ್ಯಾನ್ಸಿಗೆ ಒಂದು ಡ್ರೆಸ್ ಮಾಡಿದ್ದೀನಿ ಮಕ್ಕಳಿಗೆ. ದುಡ್ಡು ಬಿಸಾಡಿರ್ತಾರಲ್ಲ ಅಲ್ಲಿ ಇಲ್ಲಿ. ಈಗ ATMಗೆ ಹೋದ್ರೆ ಬರೀ ದುಡ್ಡು ತಗೋಬೇಡ್ರಿ, ಅಲ್ಲಿ ರಬ್ಬರ್ ಬ್ಯಾಂಡ್ ಬಿಸಾಡಿರ್ತಾರೆ. ಆ ರಬ್ಬರ್ ಬ್ಯಾಂಡ್ ತೊಗೊಂಬರ್ರಿ, ಇದನ್ನು ತೊಗೊಂಬರ್ರಿ. ಯಾವ್ದಾರ ಆಗಲಿ ಒಂದು ಬಳಕೆ ಆಗೋದನ್ನ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಒಂದು ಗುಂಪಿನ ಬಿದ್ದಿದೆ ಅಂತ ತಗೊಂಡಿದ್ದಾನೆ ಅಂದ್ರೆ ಒಂದು ಒಳ್ಳೆ ಕ್ಲರ್ಕ್ ಅಂತ. ಅವನು ಗುಂಪಿನ ಬಿಟ್ಟು ಹಂಗೆ ನಡ್ಕೊಂಡು ಹೋದ ಅಂದ್ರೆ ಒಳ್ಳೆ ಕ್ಲರ್ಕ್ ಅಲ್ಲ ಅಂತ. ಯಾವ್ದು ಅವಶ್ಯಕತೆ ಇದೆ ಅವನಿಗೆ ಅದನ್ನೆಲ್ಲ ತಗೊಂಡು ನಾವು ಮರುಬಳಕೆ ಮಾಡೋದನ್ನ ಹೇಳ್ಕೊಡ್ಬೇಕು ಅನ್ನೋದನ್ನೇ ಅದಕ್ಕೆ ಒಂದು ಸಣ್ಣ ಮಗು ಇದ್ದಾಗಲೇ ಈ ಥರ ಶಿಕ್ಷಣ ಕೊಡ್ಬೇಕು. ನೀವು ಭಾಳ ಲೇಟ್ ಮಾಡಬಾರ್ದು. ಸಣ್ಣ ಮಗುಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಾವೇನ್ಕೊಂತೀವಿ ಸಣ್ಣ ಮಕ್ಳು ಅರ್ಥ ಮಾಡ್ಕೊಳಲ್ಲ ಅಂತ ತಿಳ್ಕೊಂಡಿದ್ವಿ. ಸಣ್ಣ ಮಕ್ಕಳೇ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು. ಸೊ LKG ಇದ್ದಾಗಲೇ ಈ ಭಾಷಣ ಮಾಡ್ಬೇಕು ನಾವು. ತುಂಬ ಚೆನ್ನಾಗಿ ಮಗು ಬೆಳೀತಾ ಬರುತ್ತೆ. ಲೇಟ್ ಮಾಡಿದ್ರೆ ಮಗು ಬೇರೆ ಥರ ಬೆಳ್ಕೊಳ್ಳುತ್ತೆ. ಅದಕ್ಕೆ ಈ ಮಗುನ ಉದಾಹರಣೆಗೆ ತಗೊಂಡಿದ್ದೀನಿ. ಆಮೇಲೆ ಮಗು ಅಂದರೆ ಏನು, ಬರೀ ತಲೆ ಒಂದೇ ಲೆಕ್ಕಕ್ಕೆ ತಗೊಂಡಿದ್ದಾರೆ ಈಗ ಜನ. ತಲೆಗೆ ಶಿಕ್ಷಣ ಕೊಟ್ಬಿಡೋದು, ಕೈ ಕಾಲು ಏನಿಲ್ಲ, ಅದಕ್ಕೆ ಕೇಬಲ್ ಹಾಕಿ ಚೆನ್ನಾಗಿ ಇನ್ಫಾರ್ಮೇಷನ್ ತುಂಬೋದು, ಅದು ರ್ಯಾಂಕ್ ಬರುತ್ತೆ. ಬಟ್ ಅದಕ್ಕೆ ದಾರ ತೆಗಿಯಕ್ಕೆ ಬರಲ್ಲ, ಬಟ್ಟೆ ಮಾಡ್ಕೊಳಕ್ಕೆ ಬರಲ್ಲ, ಖಾದಿ ಬಗ್ಗೆ ಗೊತ್ತಿಲ್ಲ, ಆಮೇಲೆ ಹೃದಯವಂತಿಕೆ ಇಲ್ಲ ಅದಕ್ಕೆ. ಎಲ್ಲ ಯಾರು ಆಕ್ಸಿಡೆಂಟ್ ಆದರೆ ಬೇಕಾದ್ರೆ ಒಂದು ಫೋಟೋ ತಗೊಳುತ್ತೆ ಅಷ್ಟೇ ಮಗು. ಆಸ್ಪತ್ರೆ ಸೇರಿಸೋಣ, ಹೆಲ್ಪ್ ಮಾಡೋಣ ಬರಲ್ಲ. ಯಾಕೆ ಹೃದಯವಂತಿಕೆನೂ ಹೇಳ್ಕೊಡ್ಬೇಕಲ್ಲ.
ಸೊ ಬರೀ ಮಾರ್ಕ್ಸಲ್ಲಿ ನೀವು ಮಕ್ಕಳನ್ನ ಬೆಳೆಸ್ಬೇಡ್ರಿ, ಕೈ ಕಾಲಿಗೂ ಶಿಕ್ಷಣ ಕೊಡ್ರಿ. ಮಗು ತಲೆ ಅಷ್ಟೇ ದಪ್ಪ ಆಗ್ತಾಯಿದೆ, ಕೈ ಕಾಲು ಬಳಸ್ತಾ ಇಲ್ಲ, ಮಕ್ಕಳೆಲ್ಲ ತೆಳ್ಳಗಾಗ್ತಿದ್ದಾರೆ, ಸಣ್ಣಕ್ಕಿದ್ದಾರೆ, ಒಂಥರ ಬಾಕ್ಸರ್ಗಳು ಏನಂತಲ್ಲ ಹಿಂದೆ ಫೈಟ್ ಮಾಡೋರು, ಕುಸ್ತಿಪಟ್ಟುಗಳು ಯಾರು ನೋಡೋಕ್ಕೆ ಸಿಗಲ್ಲ ಈಗ ನೋಡ್ರಿ, ಎಲ್ಲ ತೆಳ್ಳಗೆ ಸಣ್ಣಕ್ಕಾಗಿದ್ದಾರೆ. ಈಗ ಏನು ಫಿಸಿಕಲ್ ವರ್ಕ್ ಇಲ್ಲ, ಹಂಗೆ ಆಗಬಾರ್ದು. ಮಗುನ ಕಂಪ್ಲೀಟ್ ಬೆಳವಣಿಗೆ ಮಾಡಬೇಕು ಅಂತಾರೆ ಗಾಂಧೀಜಿಯವರು ನೈ ತಾಲೀಮ್ ಅಂತ ಒಂದು ಇದನ್ನ ವ್ಯವಸ್ಥೆ ತಂದ್ರದಲ್ಲಿ ಅದನ್ನು ಮಾಡೋದಕ್ಕೆ ಅಂತ ಮಾಡಿದ್ದೀನಿ. ಆಮೇಲೆ ಇದು ಪ್ಲಾಸ್ಟಿಕ್ ಕವರಿಂದ ನಾವು ಹೇಳಿದಲ್ಲ, ತುಂಬ ಜನ ಪ್ಲಾಸ್ಟಿಕ್ ಕವರ್ ಹಾಕೋಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ. ಅಂತ ಒಬ್ಬ ರಾಕ್ಷಸನ್ನ ನಾಶ ಮಾಡೋಕೆ ಒಬ್ಬ ರಾಕ್ಷಸನೇ ಬರಬೇಕು ಅಂತಾರಲ್ಲ, ಹಾಗೆ ಪ್ಲಾಸ್ಟಿಕ್ ನಾಶ ಮಾಡೋಕೆ ಒಂದು ಪ್ಲಾಸ್ಟಿಕ್ ಕವರೇ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ. ಅದಕ್ಕೆ ನಾವು ಆ್ಯಕ್ಚುಲಿ ಇದನ್ನ ನಾವು ಅದಕ್ಕೆ ಹಾಸ್ಯ ಮಾಡ್ತಾ ಇರ್ತೀವಿ. ಪ್ಲಾಸ್ಟಿಕ್ ಕವರ್ಗಳನ್ನ ನೀವೆಲ್ಲ ಹಾಕ್ತೀರಾ, ಇದನ್ನು ಹಸು ಸಮೇತ ತಿಂತಾ ಇದೆ ಇದನ್ನು. ಇದ್ರೊಳಗಡೆ ತರಕಾರಿ ಹಾಕಿದ್ದಾರೆ, ಹಣ್ಣು ಹಾಕಿದ್ದಾರೆ ಜನ, ಇದು ಸಪ್ರೇಟ್ ಮಾಡಿ ಹಾಕಬೇಕಾಗಿತ್ತು, ಅವ್ರು ಅದನ್ನು ಮಾಡೇ ಇಲ್ಲ. ಸೊ ಹಾಗಾಗಿ ಜನಕ್ಕೆ ಏನು ಹೇಳಬೇಕಾಗಿದೆ, ವಿಂಗಡಣೆ ಮಾಡೋದನ್ನು ಕಲೀರಿ, ಪ್ಲಾಸ್ಟಿಕ್ ಮಾತ್ರ ಕವರಿಗೆ ಹಾಕ್ರಿ, ಉಳುಕಿದ್ರೆ ನೀವು ನೆಲದಲ್ಲಿ ಗೊಬ್ಬರ ಮಾಡ್ಕೊಳ್ರಿ ಅಂತ ಹೇಳ್ಕೊಡ್ಬೇಕು ನಾವು. ಹಸಿ ಕಸ ಒಣ ಕಸ ಅನ್ನೋದನ್ನ. ಅದು ನಮ್ಮ ಶಿಕ್ಷಣದಲ್ಲಿ ಏನಾಗಿದೆ, ಇಲ್ಲೆಲ್ಲ ಇಂಗ್ಲೀಷಲ್ಲಿ ಮಾಡಿರೋದನ್ನ ನಮ್ಮದು ಮಕ್ಕಳಿಗೆ ಇದು ಅರ್ಥ ಆಗ್ತಾ ಇಲ್ಲ ಅನ್ನೋಕ್ಕೆ ಇದು ಉದಾಹರಣೆ ತೊಳಿ. ಅವಳೊಂದು ಗೊಂಬೆಗೂ ಸಹ ನಾನು ಕೈಯಲ್ಲಿ ಮಾಡಿರೋ ಬಟ್ಟೆ ತೊಡಿಸಿದ್ದೀನಿ, ರಾಮನಿಗೂ ಸಹ ಕೈಯಲ್ಲಿ ಮಾಡಿರೋ ಬಟ್ಟೆ ತೊಡಿಸ್ರಿ ಅನ್ನರಂತೆ ಗಾಂಧೀಜಿ ದೇವಸ್ಥಾನಕ್ಕೆ ಹೋದಾಗ. ಸೀತೆಗೂ ಸಹ ಕೈಯಲ್ಲಿ ಮಾಡಿರೋ ಸೀರೆ ಉಡಿಸ್ರಿ ಅನ್ನರಂತೆ. ಖಾದಿ ತೊಡಿಸಿಲ್ಲ ಅಂದರೆ ಗಾಂಧೀಜಿಗೆ ಭಾಳ ಬೇಜಾರಾಗದಂತೆ ದೇವಸ್ಥಾನದಲ್ಲೇ ಬ್ರಿಟಿಷ್ ಇದ್ದಾಗ. ಅವಾಗ ಅಂದರೆ ಅಷ್ಟು ಅವರು ಖಾದಿ ಬಗ್ಗೆ ಪ್ರೇಮ ಬೆಳೆಸ್ಕೊಂಡಿದ್ರು. ಅದಕ್ಕೆ ನಾನು ಗೊಂಬೆಗೆ ಒಂದು ಡ್ರೆಸ್ ಹೊಲ್ದಿದ್ದೀನಿ. ಗೊಂಬೆ ಯಾಕೆ ದಪ್ಪ ಆಗಿದೆ ಅಂದರೆ ಬರೀ ತಿಂತಾ ಇದೆ, ಏನು ಕೆಲಸ ಮಾಡ್ತಾ ಇಲ್ಲ. ಸೊ ಶಿಕ್ಷಣ ಅಂದ್ರೆ ಹೆಂಗಿರ್ಬೇಕಪ್ಪ ಅಂದರೆ ಮಗು ಆರೋಗ್ಯವಾಗಿ ಬೆಳಿಬೇಕು. ಅದಕ್ಕೆ ದೈಹಿಕ ಶ್ರಮ ಕೊಡಬೇಕು. ದೈಹಿಕ ಶ್ರಮ ಕೊಡಬೇಕು ಅಂದರೆ ನೀವು ಚರಕ ಇಟ್ಕೋಬೇಕು, ಸ್ಕೂಲಲ್ಲಿ ಟೈಲರಿಂಗ್ ಮಿಷಿನ್ ಇಟ್ಕೋಬೇಕು, ಟೈಲರಿಂಗ್ ಕಲಿಸ್ಬೇಕು ಮಕ್ಕಳಿಗೆ. ಅವ್ನ ಕೈ ಕಾಲುಗಳನ್ನ ಬಳಸ್ಬೇಕು, ಅವಾಗ ಶಿಕ್ಷಣ ಕೊಡಬೇಕು. ನೀವು ಟೈಲರಿಂಗ್ ಮಿಷಿನ್ ಮೇಲೆ ಕುತ್ಕೊಂಡೆ ನೀವು ಮ್ಯಾಥ್ಸ್ ಪಾಠ ಮಾಡಿರಿ, ಸೈನ್ಸ್ ಪಾಠ ಮಾಡಿರಿ, ಒಂದು ಮಗು ಒಂದು ಕೆಲಸ ಕಲಿತಾ ಇರಬೇಕು. ನೀವು ಬರೀ ಓದಿಸ್ಬಾರ್ದು ಅನ್ನೋದನ್ನೇ ಇದನ್ನು ಉದಾಹರಣೆಗೆ ತೊಗೊಂಡಿದ್ದೀನಿ ನಾನು. ಆಮೇಲೆ ನೋಡಿ, ಗೌರ್ಮೆಂಟ್ ಸ್ಕೂಲಿಂದ ಡ್ರೆಸ್ಸು ಸಹ ತೊಗೊಂಡಿದ್ದೀನಿ. ಮಕ್ಕಳಿಗೆ ಟೈಲರಿಂಗ್ ಕಲಿಸಿದ್ರೆ ಅವೇ ಬಟ್ಟೆ ಹೊಲ್ಕಂತ ಲಾಸ್ಟಿಗೆ ಸಣ್ಣ ಸಣ್ಣ ಡ್ರೆಸ್ ಹೊಲಿಯೋದು ಭಾಳ ಇಂಪಾರ್ಟೆಂಟ್. ಸೊ ಮಕ್ಕಳಿಗೆ ಈ ಥರ ಡ್ರೆಸ್ ಹೊಲಿಯೋದು ಹೇಳ್ಕೊಟ್ರೆ ಟೈಲರಿಂಗು ಬರುತ್ತೆ, ಅವು ತಮ್ಮ ಬೇಕಾದ ಡ್ರೆಸ್ಸು ಹೊಲ್ಕೊಂಡು. ಈಗ ನೋಡಿರ್ಬೋದು ತುಂಬ ಟೈಲರಿಂಗ್ನ ಗಾರ್ಮೆಂಟ್ಸಲ್ಲಿ ಮಾಡ್ತಾರೆ. ಗಾರ್ಮೆಂಟ್ಸಲ್ಲಿ ಮಹಿಳೆಯರು 10 ಗಂಟೆ ತನಕ ಕೆಲಸ ಮಾಡ್ತಿದ್ದಾರಲ್ಲಿ, ರಾತ್ರಿ ಮನೆಗೆ ಬರ್ತಾರೆ, ಮಕ್ಳಿಗೆ ಊಟ ಹಾಕೋಕ್ಕಾಗಲ್ಲ. ಎಲ್ಲ ಹೆಣ್ಮಕ್ಳು ನೀವು ಗಾರ್ಮೆಂಟ್ಸಿಗೆ ಇಳಿಬೇಡ್ರಿ, ಮನೆಯಲ್ಲೇ ಟೈಲರಿಂಗ್ ಮಿಷಿನ್ ಕೊಟ್ಟು ಬಟ್ಟೆ ಹೊಲಿಸ್ರಿ. ಮನೆಯಲ್ಲೇ ಯಾವುದೋ ಒಂದು ಮಗು ಯೂನಿಫಾರ್ಮ್ ಹೊಲ್ಕೊಂಬರುತ್ತೆ ಅಂದರೆ ಪ್ರೋತ್ಸಾಹ ಕೊಡ್ರಿ ಅವರಿಗೆ. ಅದು ಬಿಟ್ಟು ನೀವು ಗಾರ್ಮೆಂಟ್ಸಿಗೆ ಆರ್ಡರ್ ಮಾಡಬೇಡ್ರಿ. ಯಾವುದೋ ಒಂದು ಸ್ಪೋರ್ಟ್ಸ್ ನಡೆಯುತ್ತೆ, ಎಲ್ಲ ಟಿ ಶರ್ಟ್ ಬೆಂಗಳೂರಿಂದ ಬರುತ್ತೆ, ಹಂಗೆ ಆಗಬಾರ್ದು. ಮನೆಯಲ್ಲಿ ಟಿ ಶರ್ಟ್ ಹೊಲಿಬೇಕು. ಎಲ್ಲದೂ ವಿಕೇಂದ್ರೀಕರಣ ಆಗಬೇಕು, ಎಲ್ಲರಿಗೂ ಕೆಲಸ ಸಿಗಬೇಕು. ಎಲ್ಲರ ಮನೆಯಿಂದನೂ ರೊಟ್ಟಿ ಮಾಡ್ಕೊಂಬರ್ರಿ, ಎಲ್ಲರ ಮನೆಯಿಂದನೂ ಚಪಾತಿ ಮಾಡ್ಕೊಂಬಂದು ಊಟಕ್ಕೆ ಹಾಕ್ರಿ. ಯಾವುದೋ ಒಂದು ಕಡೆ ಹೋಗಿ ಫ್ಯಾಕ್ಟ್ರಿನಲ್ಲಿ ರೊಟ್ಟಿ ಮಾಡಿಸ್ಬೇಡ್ರಿ. ಇದು ಗಾಂಧೀಜಿಯವ್ರದ್ದು ಒಂದು ಐಡಿಯಾ.